ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಎಂಬ ಗೀತಾಮೃತವಾಣಿ ನುಡಿಯಲಿರುವ ನಾನು ಅದರ ತಾತ್ಪರ್ಯವನ್ನೇ ಮರೆತು ಮೈಮರೆತಿರುವಾಗ ನನ್ನ ಪ್ರಾಣಪ್ರಿಯನಾದ ಮುರಳಿಯು ತನ್ನ ನಾದದಿಂದ ನನ್ನ ಅವತಾರದ ಉದ್ದೇಶವನ್ನು ಜಾಗೃತಗೊಳಿಸುತ್ತಿದ್ದಾನೆ. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿರುವಾಗಲೇ ನನ್ನ ಕನಸು ನನ್ನ ಸಾವುಕಾಲ ಸನ್ನಿಹಿತವಾಗುತ್ತದೆ. ಆದರೆ ಮುಂದೊದಲಿರುವ ಭೀಷಣ ಮಹಾಯುದ್ಧದಲ್ಲಿ ನಾನಾದರೂ ನಿರಸ್ತ್ರ. ಆಯುಧಗಳನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವಾದರೂ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ನಲಿದು ದರ್ಪಾಂಧ ಕ್ಷತ್ರಿಯವೀರರನ್ನು ನಿಯಂತ್ರಿಸಿ ವಿಭಿನ್ನ ಕೃಷ್ಣನಾಗಿ ನನ್ನ ಅವತಾರದ ಉದ್ದೇಶವನ್ನು ಜಾಗೃತಗೊಳಿಸಿ. ವಿಶ್ವಾಂಬರ ಮಾಧವ, ಸಮಸ್ತ ಸೃಷ್ಟಿಯನ್ನೇ ನಲಿಸಿದ ನಿನ್ನ ಮಧುರ ವೇಣುವಾದದಲ್ಲಿ ಬ್ರಹ್ಮಾಂಡವೇ ಕಂಪಿಸಿದಂತಾಗಿದೆ. ಮುಂದೊದಗಬಹುದಾದಂತಹ ಭೀಷಣ ದುರಂತವನ್ನು ಸ್ಮರಿಸಿ ನಿನ್ನಲ್ಲಿಗೆ ಬಂದೆ. ಈಗಾಗಲೇ ಕಲಿಮಹಾಪುರುಷನು ತನ್ನ ಆಗಮನಕ್ಕಾಗಿ ಸಜ್ಜಾಗುತ್ತಿರುವ ಸಂದರ್ಭದಲ್ಲಿ ಇಷ್ಟೊಂದು ಘೋರ ಬೀಭತ್ಸ ಅನಿವಾರ್ಯವೇ? ಅದು ನನ್ನ ಅಧಿಕಾರದ ಅವಧಿಯ ಅಂತಿಮದಲ್ಲಿ. ದ್ವಾಪರ, ನೀನು ಯುಗಪುರುಷ, ಯುಗ ಧರ್ಮದ ಕರ್ತವ್ಯ ಪಾಲಿಸುವುದಷ್ಟೇ ನಿನ್ನ ಕರ್ಮ. ಅಂತ್ಯ ಉದಯಗಳ ಮರ್ಮದ ಪರಿವೇ ನಿನಗೇಕೆ ಮಾಧವ? ಹೌದು, ನೀನು ಕೇವಲ ನಿಮಿತ್ತ ಮಾತ್ರನಷ್ಟೇ. ನಡೆಸುವವನು ನಾನು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗೆ ಇದೀಗ ತತ್ಸಮಯ. ದುಷ್ಟರ ಸಂಹಾರವಾಗಿ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಅವತಾರದ ಉದ್ದೇಶ. ಮಾಧವ, ಅದರಿಂದ ಅಸಂಖ್ಯಾತ ಅಮಾಯಕರ ಮಾರಣ ಹೋಮವೇ? ಪ್ರಪಂಚದ ಅನಂತ ಪ್ರಳಯವೇ? ಶಾಂತಿ ಮಾರ್ಗವಿಲ್ಲವೇ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗಲಾರದು ದ್ವಾಪರ. ಪುರಾತನದ ಅಳಿವೇ ನೂತನ ಆವಿಷ್ಕಾರಕ್ಕೆ ನಾಂದಿ. ಇದೀಗ ಆರ್ಯವರ್ತದಲ್ಲಿ ಮಾನವನೇ ಮಾನವ ಜಾತಿಯ ಪರಮಶತ್ರು. ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಲು ಮಹಾಸಂಗ್ರಾಮ ಅನಿವಾರ್ಯ. ಅಭಿಮಾನ ಸುರೆಯಿಂದ ಪ್ರಮರ್ಥರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯ ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿದೆ. ಅದನ್ನು ಸಂಪೂರ್ಣವಾಗಿ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆಯಾಗಲಾರದು. ಮಾಧವ, ಇದರಿಂದ ಧರ್ಮ ಸಂಸ್ಥಾಪನಾಚಾರ್ಯ ಎಂಬ ನಿಮ್ಮ ಅಖಂಡ ಕೀರ್ತಿಗೆ ಕಳಂಕವಲ್ಲವೇ? ಕೀರ್ತಿ ಅಕೀರ್ತಿಗಳ ಗೊಡವೆ ನಿನಗೆ ಏಕೆ ದ್ವಾಪರ? ಶಾಂತಿಯನ್ನು ಉಪೇಕ್ಷಿಸಿ ಅಶಾಂತಿಯನ್ನು ಅಪೇಕ್ಷಿಸುವ ಮಾನವರು ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಅರಿತಿರುವರೇ. ಪರಂತು ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಿ ವಿಜೃಂಭಿಸಬಲ್ಲದೆಂಬ ಸತ್ಯ ಅರಿಯದು. ಆ ಸತ್ಯ ಈ ಜಗತ್ತಿಗೆ ಚಿರಪ್ರಕಾಶಿತವಾಗಬೇಕಾದರೆ ಅಧರ್ಮಗಳ ಸರ್ವನಾಶ ಅತ್ಯವಶ್ಯಕ. ಮಾಧವ, ನಿಮ್ಮ ಉದ್ದೇಶವೇನೋ ಅಮೋಘವೇ. ಆದರೆ ವಿಶ್ವ ಸೃಷ್ಟಿಯಲ್ಲಿ ಎಂದೂ ಎಲ್ಲಿಯೂ ಆಗದಂತಹ ಅಚಿಂತ್ಯ ಹತ್ಯಾಕಾಂಡವೇ ಜರುಗಿ ಕೃತ ತ್ರೇತಾಯುಗಗಳ ಭವ್ಯತೆಯನ್ನೇ ಮೀರಿ ವೈಭವೀಕರಿಸಿದ ದ್ವಾಪರ ಯುಗದ ವೈಭವವು ಸರ್ವನಾಶವಾಗುವುದು. ಅದು ನನ್ನ ಅಧಿಕಾರದ ಅವಧಿಯ ಅಂತಿಮದಲ್ಲಿ. ಕಲಿಮಹಾಪುರುಷನಿಗೆ ಹೇಗೆ ಅಧಿಕಾರ ಹಸ್ತಾಂತರಿಸಲಿ? ಅಳಿದುಳಿದ ಭಗ್ನ ಅವಶೇಷಗಳನ್ನು ತೋರಿಸಿ ಇವೇ ನನ್ನ ಅಧಿಕಾರದ ಅವಧಿಯ ಭವ್ಯ ಪರಂಪರೆಗಳೆಂದು ಹೇಳಲೇ? ಯುಗದ ಮಹಾ ವ್ಯಕ್ತಿಗಳು ಯಾರೆಂದು ಕೇಳಿದರೆ ರಣಕ್ಷೇತ್ರದ ಮಡಿಲ ಹುಡಿಯ ಹೆಣಬಣವೆಗಳ ರಾಶಿಯಲ್ಲಿ ಬಿದ್ದಿರುವ ಮಹಾವೀರರ ಅಸ್ಥಿಗಳನ್ನು ತೋರಿಸಿ ಇವರೇ ಯುಗದ ಮಹಾ ವ್ಯಕ್ತಿಗಳೆಂದು ಹೇಳಲೇ? ಓ ದ್ವಾಪರ, ನಿನ್ನ ಅಧಿಕಾರದ ಅವಧಿ ಮುಗಿಸಿ ದರಿಯನ್ನಗಲುವ ಮುನ್ನ
ನತ್ತರಿದಿ ಕಾಲ್ ತೊಳೆದು ಆಹ್ವಾನಿಸಬೇಕೇ ಆ ಕಲಿ ಮಹಾಪುರುಷನನ್ನು? ಇದೆಂತಹ ದುರ್ಗತಿ, ಇದೆಂತಹ ದುರ್ಗತಿ! ಚಿಂತಿಸದಿರು ದ್ವಾಪರ. ನನ್ನ ಅವತಾರದ ಉದ್ದೇಶ ನೀನರಿ. ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಧೀರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆದು ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೊಯಿಸಿ ಸುಸಜ್ಜಿತವಾಗಿ ಸಜ್ಜುಗೊಳಿಸಿ ಪುಣ್ಯ ಬೀಜವೊಂದನ್ನು ಬಿತ್ತುವೆನು. ಆ ಬೀಜವು ಅಂಕುರಿಸಿ ಎಮ್ಮರವಾಗಿ ದರ್ಶನ, ರಾಜನೀತಿ, ವಿಜ್ಞಾನ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. 3 ಯುಗಗಳಲ್ಲಿ ಮೂಢದೇಹ ಮಹಾ ಮೇಧಾವಿಗಳು, ಬಲಶಾಲಿಗಳು ಹುಟ್ಟಿ ಬರುವರು. ಮುಂದಿನ ಕಲಿ ಆಳ್ವಿಕೆಯಲ್ಲಿ ಪಂಚಭೂತಗಳಿಗೆ ಪೂಜೆ ಕಟ್ಟೀತು ಮುಂದಿನ ಮಾನವ ಸಮಾಜ. ಆಕಾಶದಲ್ಲಿ ಹಾರಾಡುವ ವಿಮಾನವನ್ನು ಕಂಡು ಗರುಡ ಗಾಬರಿಯಾಗುವನು. ಬಲ್ಲಿದ ಎತ್ತುಗಳಿಲ್ಲದೆ ಎತ್ತರದೊರಡುವ ಬಂಡಿಯನ್ನು ಕಂಡು ಆ ನಂದಿಗೆ ದಂಗು ಬಡಿಯುವುದು. ಕಲ್ಲು ಕಬ್ಬಿಣವನ್ನು ಎಪ್ಪುಗಟ್ಟಿಸಿ ಮಾಡಿದ ಸೇತುಗಳ ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌಧಗಳು, ಪೇರ್ ಬಂಡೆಗಳನ್ನು ಕೊರೆದು ಮಾಡಿದರೆ ಬೇಲಿ ಬೆರಳಿಟ್ಟುಕೊಳ್ಳುವನು ಆ ವಿಶ್ವಕರ್ಮ. ಈ ಬಿತ್ತರದ ಭೂಮಿ ಶಾಲದು ಮುಂದಿನ ಮಾನವನ ವ್ಯವಹಾರ ಕರಕುಶಲತೆಗೆ. ಮಂಗಳ ಲೋಕದೊಡನೆ ವ್ಯವಹಾರ ನಡೆಸುವೆನು. ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ಕಂಡು ಕೈಲಾಸ ವೈಕುಂಠಗಳನ್ನು ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಆ ಹರಿಹರರಿಗೆ. ನೀನು ನಿಶ್ಚಿಂತನಾಗು. 3 ಯುಗಗಳಲ್ಲಿ ಮೂಢದೇಹ ಮಂಬೆಳಕು ಮೂಡುವುದು ಮುಂದಿನ ಕಲಿಯ ಆಳ್ವಿಕೆಯಲ್ಲಿ. ಅವನೇ ಧನ್ಯಾತ್ಮನು. ಮಾಧವ, ಹಾಗಾದರೆ ನಾನೂ ಸಹ ಧನ್ಯ. ಧರ್ಮ ಸಂಸ್ಥಾಪನಾಚಾರ್ಯನ ಮಹತ್ಸಾಧನೆಗೆ ಇನ್ನು ಮಹಾಸಂಗ್ರಾಮ ಸನ್ನದ್ಧವಾಗಲಿ. ಹೌದು, ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯ ಸ್ಥಾಪನೆಯಾಗಬೇಕಾದರೆ ಅಧರ್ಮಗಳ ಸರ್ವನಾಶ ಅತ್ಯವಶ್ಯಕ. ಅದರ ನಿರ್ಣಯಕ್ಕಾಗಿಯೇ ನಾಳಿನ ಕೂಸ ಗತ ವರ್ಷಗಳ ನೆನಪು ಮರುಗಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದೆ ಹಸಿನೀಗಿದವರ ಆರ್ತನಾದ ನನ್ನ ಅಂತರಾತ್ಮದ ಒಡಲನ್ನೇ ಕದಲಿ ಒಡೆಯುತ್ತಿದೆ. ನನ್ನ ದೇಹವೇ ದಹಿಸುತ್ತಿದೆ, ನನ್ನ ದೇಹವೇ ದಹಿಸುತ್ತಿದೆ. ಕಣ್ಣೆದುರಿಗೆ ನಡೆದ ಹಸಿಯೂರೆ ಘೋರ ಕೃತ್ಯದ ಯಾತನೆ ನನ್ನ ಕರುಳ ತಳವನ್ನೇ ಇರಿದು ನರಳಿಸುತ್ತಿದೆ. ನನ್ನ ಕರುಳ ತಳವನ್ನೇ ಇರಿದು ನರಳಿಸುತ್ತಿದೆ. ನನ್ನ ದೇಹವೇ ದಹಿಸುತ್ತಿದೆ. ದಹಿಪುದು ಮನದಲ್ಲಿ ಜ್ವಾಲೆ, ದಹಿಪುದು ಮನದಲ್ಲಿ ಜ್ವಾಲೆ. ಕುರುಕುಲ ಕುಟಾರರಳಿಯುವ ತನಕ, ಕುರುಕುಲ ಕುಟಾರರಳಿಯುವ ತನಕ ದಹಿಪುದು ಮನದಲ್ಲಿ ಜ್ವಾಲೆ, ದಹಿಪುದು ಮನದಲ್ಲಿ ಜ್ವಾಲೆ. ಸೌಬಂಧನ ತಾಪಾಗ್ನೆಯಿತು ಓ ರಾಮ್ ಹೃದಯ ಬೇದಿಗೆ. ಸೌಬಂಧನ ತಾಪಾಗ್ನೆಯಿತು ಓ ರಾಮ್ ಹೃದಯ ಬೇದಿಗೆ. ಸಹನೆ ಮೇರೆ ಪರಿತಪಿಸುವ ಸಹನೆ ಮೇರೆ ಪರಿತಪಿಸುವ ಹರಿಸಲೆತ್ತು ಮುದ ತಳಿಯುವೆ ನಕಟ ದಹಿಪುದು ಮನದಲ್ಲಿ ದೇಶ ಜಾಲೆ. ಗುರುಕುಲ ಕುಠಾರರಳಿಯುವ ತನಕ
ಕಣ್ಣೆದುರಿಗೆ ನಡೆದ ಅಸೂರ ಕೃತ್ಯದ ಘೋರ ಯಾತನೆ ನನ್ನ ಕರುಳ ತಳವನ್ನೇ ಇಳಿದು ನರಳಿಸುತ್ತಿದೆ. ನನ್ನ ಸಹೋದರಿಯ ಮಾನಸಿಕ ವೇದನೆ ಕಣ್ಣಿದ್ದು ಕುರುಡಿಯಂತೆ ಪತಿಯನ್ನೇ ಅನುಸರಿಸಿ ನಡೆಯುವ ಮಾನವತೆಯ ಆದರ್ಶವನ್ನು ಕಂಡು ನನ್ನ ಹೃದಯ ಕಣ್ಣೀರಾಗಿ ಹರಿಯುತ್ತಿದೆ. ನನ್ನ ಹೃದಯ ಕಣ್ಣೀರಾಗಿ ಹರಿಯುತ್ತಿದೆ. ಕಂಗಳಿಗೆ ಕಂಗಳಿಸುವುದೆಲ್ಲ ಕಾರಾಗೃಹವಾಗಿ ನಾನು ನಿಂತಿರುವ ಈ ನೆಲವೇ ಚಿತಜೀವಿಗಳ ಚಿತೆಯನ್ನಾಗಿ ಕಾಡುತ್ತಿದೆ ನನ್ನನ್ನ. ಒಂದು ಸೇಡಿನ ಕಿಡಿಯಾಗಿ ಉಳಿದು ಕುರುಕುಲದ ಗೂಡನ್ನು ಒಡೆದು ಗುಡಿ ಮಾಡಿ ಈ ಭೂಮಿಯಲ್ಲಿ ಚೆಲ್ಲಾಡಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಮಾಡಿದರು ನನ್ನ ಒಡನಾಡಿಗಳು. ಈ ನಾಡ ಒಡೆಯ ತನ್ನ ಬಂಧು ಬಾಂಧವರನ್ನಗಲಿ ಹತ್ತು ಅಂಬಲಿಸಿ ಸಾಯಬೇಕೆಂದು ನನ್ನೊಬ್ಬನನ್ನೇ ಉಳಿಸಿ ಮಾಡಿದರು. ನನ್ನ 100 ಜನರ ತುತ್ತನ್ನು ನನಗೊಳಿಸಿ ಶಕ್ತಿಯನ್ನೆಲ್ಲ ನನಗೆ ದಾರ ಎರೆದು ಸೇಡೆಂಬ ದಾವಾಗ್ನಿಯಿಂದ ಒಬ್ಬೊಬ್ಬರಾಗಿ ಶಕುನಿ 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 ಎಂದು ಅಭಿಧಾನವನ್ನಿಟ್ಟು ಒಬ್ಬೊಬ್ಬರಾಗಿಯೇ ಹತರಾದರು. ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕೋ ಎಂದರೆ ಗುರುವಂಶ ವೃಕ್ಷವನ್ನ, ನೀ ಎಂದರೆ ನಿನ್ನಿಂದಲೇ ನಿಮ್ಮವರನ್ನು ನಿರ್ನಾಮ ಮಾಡುವವನೇ ಏ ಸೌಬಲ ರಾಜ ಶಕುನಿ. ಆದಷ್ಟು ಬೇಗನೆ ಬಲಿಯಾಗಲಿದೆ ಕುರುವಂಶ. ಆದಷ್ಟು ಬೇಗನೆ ಬಲಿಯಾಗಲಿದೆ ಕುರುವಂಶ.
ಸಮಂತ ಪಂಚಮ ಕ್ಷೇತ್ರ. 5 ಸರೋವರಗಳಿಂದ ಸೂಡಿದ ಈ ಪುಣ್ಯ ಕ್ಷೇತ್ರವನ್ನ ಹಿಂದೆ ಪರಶುರಾಮನು ತನ್ನ ಕೃತಾದಾಪುರರ ಸಂಧಿ ಕಾಲದಲ್ಲಿ ತನ್ನ ಸೇಡಿನ ಜ್ವಾಲೆಯಿಂದ ಕ್ಷತ್ರಿಯರ ರುಂಡಗಳನ್ನು ಕಡಿದು 5 ಸರೋವರಗಳನ್ನಾಗಿ ನಿರ್ಮಿಸಿದನು. ದೇಶದಿಂದ ಯಾರು ಈ ಭೂಮಿಯ ಮೇಲೆ ಕಾಡಿರುವವರು ಅಂಥವರು ಸರ್ವನಾಶವಾಗಲೇಬೇಕೆಂದು ಶಾಪವಿದೆ. ದರ್ಪದ ದಾಯಾದಿಗಳಾದ ಕುರು ಪಾಂಡವರು ಸಮರದ ಸಲುವಾಗಿ ಕ್ಷೇತ್ರಕ್ಕೆ ಬಂದೇ ಬರುವರು. ಯಾವ ನನ್ನ ರಾಜ್ಯವನ್ನು ನಾಶಗೈದು ಉತ್ತುಂಗ ಶಿಖರಕ್ಕೇರಿ ಆ ಸಂಸ್ಥಾಪನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನ ವೇಗವನ್ನು ನಾನೆಂದಿಗೆ ನೋಡುವೆನೋ, ಆಗಲೇ ನನ್ನ ಆತ್ಮಕ್ಕೆ ಶಾಂತಿ, ಆಗಲೇ ನನ್ನ ಸಹೋದರ ಆತ್ಮಕ್ಕೆ ಪೂರ್ಣ ವಿಶ್ರಾಂತಿ, ಆಗಲೇ ಶಕುನಿಗೆ ಪೂರ್ಣ ವಿಶ್ರಾಂತಿ. ಅಧಿಕಾರ 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 ಬಲದಿಂದ ಕಪ್ಪಿಗೆಲ್ಲಿದೆ. ಅಧಿಕಾರ 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 ಬಲದಿಂದ ಕಪ್ಪಿಗೆಲ್ಲಿದೆ. ಅಭಿಮನಿಗೆ ಬಲಿ ಕೊಟ್ಟು ನಾನು ನೋಡಿದೆ, ನಿಜ ನಾನು ನೋಡಿದೆ, ರೋಗಿ ನಾನು ನೋಡಿದೆ, ಪಾಪಿ ನಾನು ನೋಡಿದೆ. ಅದಿಯಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ಅದಿಯಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂತನಿಗೆ ನನ್ನ ಮನದಲ್ಲಿ. ಅದಿಯಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂತನಿಗೆ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಗೊಳ್ಳುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಗೊಳ್ಳುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇದು ನನ್ನದು ತಪ್ಪ, ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನ ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡಿದೆ, ನಿಜ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ದುರದನುವ ಹಿಡಿದು ನಿಲ್ಲುವ ಬೀದ ಪಾರ್ಥನ, ದುರದನುವ ಹಿಡಿದು ನಿಲ್ಲುವ ಬೀದ ಪಾರ್ಥನ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕನ್ನ ಪಾಪಕರ್ಣ. ದುರದನುವ ಹಿಡಿದು ನಿಲ್ಲುವ ಬೀದ ಪಾರ್ಥನ, ನ್ಯಾಯವಾಗಿ ಪ್ರಾಣ ಬಿಡುವ ಸೂತಕನ್ನ. ಹಿಡಿದದು ನಿಲ್ಲುವ ಬೀದ ತನ್ನ ಗದೆಯಿಂದ ನಿನ್ನ ತೊಡೆಯ ಮುರಿದು ಬಲ್ಲನ. ಹಿಡಿದ ಸೋಲೆಲ್ಲವನು ಭೀಮಸೇನ, ತನ್ನ ಗದೆಯಿಂದ ನಿನ್ನ ತೊಡೆಯ ಮುರಿದು ಬಲ್ಲನ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಭೀಮನಿಗೆ ಬಲಿ ಕೊಟ್ಟು ದ್ರೋಹಿ ನಾನು ನೋಡಿದೆ, ನಿಜ ನಾನು ನೋಡಿದೆ. ಕುರುವಂಶ ಪ್ರದೀಪ ಶ್ರೀ 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 ಧೃತರಾಷ್ಟ್ರ ಮಹಾಪ್ರಭುಗಳಿಗೆ, ಶ್ರೀ 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 ಧೃತರಾಷ್ಟ್ರ ಮಹಾಪ್ರಭುಗಳಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್.
ವಿದುರ, ಇಂದಿನ ಸಭೆಯ ಉದ್ದೇಶ ಹಾಗೂ ನನ್ನ ಅಭೀಷ್ಟವನ್ನು ಸರ್ವ ಸಭಾಸದರಿಗೂ ಪ್ರಕಟಿಸು. ಆಜ್ಞೆ ಮಹಾರಾಜ. ಸಭಾಸದರೇ, ಇಂದಿನ ಈ ಸಭೆಯು ಭರತ ವರ್ಷದ ಕ್ಷತ್ರಿಯರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಿ ಕುರು ಪಾಂಡವರ ಭವಿಷ್ಯವನ್ನು ನಿರ್ಣಯಿಸಲ್ಪಡುವ ಮಹಾಸಭೆ. ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವ ಅಭಿಲಾಷೆಯಿಂದ ಶಾಂತಿ ದೂತನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಈ ಸಭೆಗೆ ಆಗಮಿಸಲಿದ್ದಾರೆ. ಪ್ರಾಜ್ಞರಾದ ತಾವುಗಳು ಯದುನಂದನನ ಮಹತ್ವಾಕಾಂಕ್ಷೆಗೆ ಸ್ಪಂದಿಸಿ ಧರ್ಮವನ್ನು ಉದ್ಧರಿಸಬೇಕೆಂಬುದೇ ಮಹಾರಾಜರ ಅಭಿಮತ. ಧೃತರಾಷ್ಟ್ರ ರಾಜೇಂದ್ರ ಅಭಿಮತಕ್ಕೆ ಸಮಸ್ತ ಸಭಾಸದರ ಸರ್ವಾನುಮತವಿದೆ. ಕುರುಪಾಂಡವರಲ್ಲಿ ಉದ್ಭವಿಸಿರುವ ದ್ವೇಷದ ಉಪಶಮನಕ್ಕೆ ಸರ್ವದಾ ಪ್ರಯತ್ನಿಸಿದ ನಾವು ಭರತ ಭೂಮಿಯನ್ನು ಬಂಧು ಬಾಂಧವರಿಂದ ರಕ್ತದಿಂದ ತೋಯಿಸಲು ಅಪೇಕ್ಷೆ ಪಡುವುದುಂಟೆ. ಯದುಪತಿಯ ರಾಯಭಾರ ಫಲಿಸಿ ಈರುಳಲ್ಲೂ ಸ್ನೇಹ ಬಾಂಧವ್ಯ ಬೆಳೆಯಲೆಂಬುದೇ ನಮ್ಮ ಆಶೆಯೂ ಸಹ. ಹೌದು ದುರ್ಯೋಧನ. ಪಿತಾಮಹರು ತಮ್ಮ ಘನತೆಗೆ ತಕ್ಕಂತೆ ನುಡಿಯುವುದು ನಮ್ಮ ಶ್ರೇಯಸ್ಕರ. ದುರ್ಯೋಧನ, ನಾನು ಗುರುವಾಗಿ ನಿನಗೆ ಹೇಳುತ್ತಿಲ್ಲ, ನಿನ್ನ ಹಿತೈಷಿಯಾಗಿ ಕುರುಕುಲದ ಹಿತಚಿಂತಕನಾಗಿ ಹೇಳುತ್ತಿದ್ದೇನೆ. ಮುಂದೆ ಬರುವ ಘೋರ ಆತಗಳನ್ನು ತಪ್ಪಿಸಲು ಇದು ಸುಸಮಯ. ಪ್ರಾಜ್ಞನಾಗಿ ಒಳ್ಳೆಯ ಶುಭ ಸಂದೇಶವನ್ನು ಪ್ರಕಟಿಸು. ಹೌದು ದುರ್ಯೋಧನ. ಪಾಂಡವರಲ್ಲಿ ದಾಯಾದಿ ಮಾತ್ಸರ್ಯವನ್ನು ತೊರೆದು ಬಾಂಧವ್ಯವನ್ನು ಬೆಳೆಸಿ ಮೈತ್ರಿಗೆ ಮುಂದಾಗು. ಇದರಿಂದ ನೀನು ಧರ್ಮವನ್ನು ಪಾಲಿಸಿ ಕುರುವಂಶದ ಕೀರ್ತಿಗೆ ಕಾರಣನಾಗುವೆ. ಶ್ರೀಕೃಷ್ಣನ ಪರಮಾತ್ಮನ ಸಂದೇಶವನ್ನು ಪುರಸ್ಕರಿಸಿ ನಿಲ್ಲಿಸಿ ನಿಮ್ಮ ವೇದಾಂತವನ್ನು. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯವಾಸಿಗಳಾದ ಪಾಂಡವರಲ್ಲಿ ಮೈತ್ರಿ ಬೆಳೆಸಿ ಕೃಷ್ಣನನ್ನು ಆಧರಿಸಿ ಸತ್ಕರಿಸಬೇಕೆ? ಅಸಂಭವ. ಶಿವೋಧನ, ಎಷ್ಟೇ ಆದರೂ ಅವರು ಅಯೋವೃದ್ಧರು. ಮೇಲಾಗಿ ಪಾಂಡವರ ಪಕ್ಷಪಾತಿಗಳು. ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಯಾರೆಷ್ಟೇ ಬಡಬಡಿಸಿದರೂ ನಿನ್ನ ದೃಢ ನಿರ್ಧಾರ ಅಸ್ತ್ರ ಪ್ರವೀಣನಾದ ಈ ಕರ್ಣನಿರುವಾಗ ಕೌರವೇಶ್ವರನ ನಿರ್ಧಾರ ಅಚಲ, ಅದು ಎಂದಿಗೂ ಚಲಿಸದು. ಕೌರವೇಶ್ವರ, ನಿನ್ನೆ ಮಹತ್ವಾಕಾಂಕ್ಷೆಗೆ ಸಾಫಲ್ಯವನ್ನು ತಂದುಕೊಡಲು ನಾನು ಸದಾ ಸಿದ್ಧ. ಈ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿ ಕೌರವರ ಪತಾಕೆಯು ದಿಗ್ವಿಜಯವು ಬಾನಂಗಳದಲ್ಲಿ ಮೆರೆಯುವಂತೆ ಮಾಡುವೆನು. ಇದೇ ನನ್ನ ಶಪಥ. ದುರ್ಯೋಧನ ದಿಗ್ವಿಜಯಕ್ಕೆ ಸೂತನೋರ್ವನ ಹಂಗಬಲವೇ? ಕ್ಷತ್ರಿಯನಲ್ಲದ ಸಾಮಾನ್ಯ ಪಾಮರನಿಗೆ ಎಲ್ಲಿ ಹರಿಯಬೇಕು ಶಾಂತಿಯ ಪಾರಮಾರ್ಧ? ಅಶ್ವತ್ಥಾಮ ಅಲ್ಲವೇ ಇನ್ನೇನು? ಅವನ ಕ್ಷೇಮ ಬಯಸಿ ಶಾಂತಿ ಮನವೊಲಿಸುವುದನ್ನು ಬಿಟ್ಟು ಸಮರಕ್ಕೆ ಉತ್ತೇಜಿಸುವ ನೀನೆಂತಹ ಮಿತ್ರನೋ? ಅಶ್ವತ್ಥಾಮ, ಸಾಕು ನಿಲ್ಲಿಸುವ ನಿನ್ನ ಉದ್ದಟತನ. ನನ್ನ ಪರಮ ಮಿತ್ರ ಅಂಗಾಧಿಪತಿ ಕರ್ಣನನ್ನು ದೂಷಿಸುವುದು ಗುರುಪುತ್ರನಾದ ನಿನಗೆ ಶೋಭೆಯಲ್ಲ. ದುರ್ಯೋಧನ, ಇಂತಹವರ ದುರ್ಬೋಧನೆಗೆ ಒಳಗಾಗಿ ಕೆಡಬೇಡ. ಗುರು ಹಿರಿಯರ ಮಾತಿಗೆ ಬದ್ಧನಾಗಿ ಸಂಧಾನಕ್ಕೆ ಬಡಂಬಡು. ಗುರುಪುತ್ರ, ಇದು ಮಹಾಸಭೆ. ನಿನ್ನ ಉಪದೇಶಗಳೇನಿದ್ದರೂ ಗುರುಕುಲದಲ್ಲೇ ಬರಂತು. ಸಭಾಸದರಿಂದ ಕೂಡಿದ ಮಹಾಸಭೆಯಲ್ಲ. ದುರ್ಯೋಧನ, ಗುರುಪುತ್ರ ಅಶ್ವತ್ಥಾಮರ ಸಲಹೆ ಸೂಕ್ತವೇ. ಭೀಷ್ಮ ದ್ರೋಣ ಹಾಗೂ ಗುರುಜನರ ಸಲಹೆಯನ್ನು ನಿರಾಕರಿಸಿ ಉಲ್ಲಂಘಿಸುವುದು ಸರಿಯಲ್ಲ. ಅದು ಅಲ್ಲದೆ ಇವರ ಹಿತೋಪದೇಶದಂತೆ ನಡೆದರೆ ನಿನಗೂ ಮತ್ತು ನಿನ್ನ ಅನುಜರಿಗೂ ಕ್ಷೇಮ. ಅದು ಅಲ್ಲದೆ ಕುರುವಂಶದ ಕೀರ್ತಿಗೂ ಶಾಶ್ವತ ಕೀರ್ತಿ. ಶಾಶ್ವತ ಕೀರ್ತಿ. ಕುಂತಲ್ಲೂ ನಿಂತಲ್ಲೂ ನಿದ್ರೆಯಲ್ಲೂ ಕೃಷ್ಣ ಮುಕುಂದ ವಾಸುದೇವ ಎಂದು ಬಡಬಡಿಸುವ ನಿಮ್ಮಿಂದ
ಕುರು ಸಾಮ್ರಾಟನಿಗೆ ಉಪದೇಶ. ರಾಜಕೀಯ ಚದುರಂಗದ ಆಟದಲ್ಲಿ ಬಂಧು ಬಳಗ ಬಾಂಧವ್ಯ ಮಮತೆಗಳ ಬೆಸುಗೆ ಸಲ್ಲದು. ಉಪದೇಶಿಸುವ ನೆಪದಲ್ಲಿ ಪಾಂಡವರ ಪಕ್ಷಪಾತಿಗಳಾಗಿ ವರ್ತಿಸುವುದು ಸರಿಯಲ್ಲ. ಇದರ ಭಾಷೆಯರು ತಕ್ಕದೇ ನುಡಿದಿದ್ದಾರೆ. ಅವರು ಕುಲಕ್ಕೆ ದುಡಿತಿರುವ ಏಕೈಕ ಜೀವ. ಅವರ ನುಡಿಗಳನ್ನು ಆಲಿಸಿ ಒಳ್ಳೆಯ ನಿರ್ಧಾರವನ್ನು ಪ್ರಕಟಿಸಿ. ಹೌದು ದುರ್ಯೋಧನ. ರಾಜೇಂದ್ರ, ಇದುವರೆಗೂ ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬೆಳೆಸಿದ್ದೇ ಘೋರ ದುರಂತಗಳಿಗೆ ಕಾರಣವಾಯಿತು. ಇದೇ ರೀತಿ ಮುಂದೆಯೂ ಬಿಟ್ಟಿದ್ದೆಯಾದರೆ ಭವಿಷ್ಯದಲ್ಲಿ ನೀನು ಆತಂಕಕ್ಕೀಡಾಗುವೆ. ಮುಂದೆ ಸಂಭವಿಸುವ ದುರ್ಘಟನೆಗಳು ನಿನ್ನ ಹೃದಯ ವೇದಿಕೆಯಲ್ಲಿ ಸ್ಥಿರವಾಗಿ ಉಳಿದು ಮನಃಶಾಂತಿ ಇಲ್ಲದೆ ಅನುದಿನವೂ ಕ್ಷೀಣಿಸಿ ಋಷಿಗಳಿವೆ. ಎಚ್ಚೆತ್ತು ರಾಜನಾಗಿ ರಾಜಧರ್ಮವನ್ನು ನೀನು ಪಾಲಿಸು. ಅದೇ ಆದ್ಯ ಕರ್ತವ್ಯವೂ ಧರ್ಮವೂ ಕೂಡ. ಧರ್ಮ ಅಧರ್ಮಗಳ ಗೊಡವೆ ಇದೀಗ ಅನಾವಶ್ಯಕ. ಭಾರತ ವರ್ಷದಲ್ಲಿ ಗುರುವಂಶದ ಕೀರ್ತಿ ಆಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಕುಂತಿ ಸುತರ ಪತನದಿಂದ ಮಾತ್ರ ಸಾಧ್ಯವೇ ಪರಂತು ಪಾಂಡುನಂದನರ ಗೊಡ್ಡು ಧರ್ಮದ ಪರಿವೇಷ್ಟಿತದಿಂದಲ್ಲ. ನಾನು ಛಾತ್ರ ಧರ್ಮವನ್ನು ಪಾಲಿಸುವ ಮಹಾಕ್ಷತ್ರಿಯ. ಧರ್ಮ ಅಧರ್ಮಗಳ ಅರಿವು ನಮಗೂ ಉಂಟು. ದುರ್ಯೋಧನ, ನೀನೇನು ಬಲ್ಲೆಯೋ ಧರ್ಮದ ಪಾರಮಾರ್ಥ. ನಿನಗೆ ಆ ಅರಿವಿದ್ದರೆ ಅಂದು ಅಧರ್ಮ ಕಾರ್ಯದಲ್ಲಿ ಮುಂದಾಗಿ ಮನುಷ್ಯತ್ವವನ್ನು ಮರೆತು ಈ ರೀತಿ ವರ್ತಿಸುತ್ತಿರಲಿಲ್ಲ. ಇದೀಗ ನೆನಪಾಯಿತೆ ಧರ್ಮ ಅಧರ್ಮಗಳ ಪರಿವು ನಿಮಗೆ. ಅಂದಾದ ಘಟನೆಗೆ ಕೇವಲ ನಾನೊಬ್ಬನೇ ಕಾರಣಕರ್ತನಲ್ಲ, ನೀವುಗಳು ಸಹ ದೋಷಿಗಳೇ. ದುರ್ಯೋಧನ, ಹೌದು. ತುಂಬಿದ ರಾಜಸಭೆಯಲ್ಲಿ ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನಿಸಿದಾಗ ದ್ಯೂತವು ಕ್ಷತ್ರಿಯ ರಾಜರಿಗೆ ಶೋಭೆಯಲ್ಲವೆಂದು ಅಂದೇಕೆ ನನಗೆ ತಿಳಿ ಹೇಳಿದೆ. ರಾಜ್ಯಕೋಶಾದಿಗಳೇ ಅಲ್ಲ, ತನ್ನ ಅನುಜರೊಂದಿಗೆ ಪತ್ನಿಯನ್ನು ಪಣವಾಗಿಟ್ಟು ಪರಾಭವಗೊಂಡಾಗ ಯುಧಿಷ್ಠಿರನನ್ನೇಕೆ ಖಂಡಿಸಲಿಲ್ಲ. ದ್ರೌಪದಿಯನ್ನು ರಾಜಸಭೆಗೆ ಸೆಳೆತಂದು ಅಪಮಾನ ಮಾಡುತ್ತಿದ್ದಾಗ ನನ್ನನ್ನೇಕೆ ಖಂಡಿಸಲಿಲ್ಲ. ಮೂಕ ಪ್ರೇಕ್ಷಕರಂತೆ ಕುಳಿತಿದ್ದ ನೀವು ಅಂದು ಇಲ್ಲದ ಧರ್ಮ ಪ್ರಜ್ಞೆ ಇಂದೇಕೆ? ಧರ್ಮ ಅಧರ್ಮಗಳ ಅರಿವು ಮೂಡಿಸುವುದು ಮುಖ್ಯವಲ್ಲ, ಆಚರಿಸುವುದು ಅತಿ ಮುಖ್ಯ. ದುರ್ಯೋಧನ, ಈ ಧೋರಣೆ ಉತ್ಪ್ರೇಕ್ಷೆ ನಿನಗೆ ತರಬಲ್ಲ. ಹೇಗೆ ಈಗ ಹಠ ಸಾಧಿಸುತ್ತಿರಬೇಕು? ಕೃಷ್ಣನ ಸಂದೇಶವನ್ನು ಮೋದಿಸು, ಶಾಂತಿ ಸಾರು. ಅಸಂಭವ. ಸಮರವೇ ನನ್ನ ಅಂತಿಮ ನಿರ್ಧಾರ. ಈ ಕುರು ಸಾಮ್ರಾಜ್ಯಕ್ಕೆ ನಾನೇ ಉತ್ತರಾಧಿಕಾರಿ. ಭಾವಿ ಸಾಮ್ರಾಟನ ಆದೇಶದ ಆಜ್ಞೆಯನ್ನು ಪಾಲಿಸುವುದಷ್ಟೇ ನಿಮ್ಮಗಳ ಕರ್ತವ್ಯ. ಕೃಷ್ಣನ ಸಂಧಾನವನ್ನು ಪುರಸ್ಕರಿಸುವುದು ತಿರಸ್ಕರಿಸುವುದು ಕೌರವೇಶ್ವರನ ಸ್ವಇಚ್ಛೆ. ಗೋಪೀನಂದನ ರುಕ್ಮಿಣಿ ಲೋಲ ಗೋವರ್ಧನ ಗಿರಿಧಾರ ಕಂಸಮರ್ಧನ ಸ್ವಾಗತ ಸುಸ್ವಾಗತ ಸುಸ್ವಾಗತ. ಪರಂಧಾಮ, ಕುಶಲವೇ? ಸೃಜನಶೀಲರಾದ ಪಾಂಡವರು ಕ್ಷೇಮವೇ? ಸರ್ವರು ಸುಕ್ಷೇಮ ರಾಜೇಂದ್ರ. ನಾನಿದರ ಪಾಂಡವರ ರಾಯಭಾರಿಯಾಗಿ ಅವರ ಸಂದೇಶವನ್ನು ಈ ಕುರುಸಭೆಯಲ್ಲಿ ಪ್ರಕಟಿಸಲು ಆಗಮಿಸಿದ್ದೇನೆ. ಮುಕುಂದ, ಕುರುಪಾಂಡವರ ಪರವಾಗಿ ಮಂಡಿಸುವ ನಿನ್ನ ಸಂದೇಶ ಭರತ ವಂಶದ ಪ್ರವರ್ಧಮಾನದ ಸಂಕೇತ. ಯುಧಿಷ್ಠಿರನ ಮಹತ್ವಾಕಾಂಕ್ಷೆಯ ಸಾಧನ ಪ್ರಕ್ರಿಯೆ ಉಭಯ ಪಸ್ಥರಿಗೂ ಕ್ಷೇಮ. ದೌಮ್ಯರ ಸಂತಾನ ವಿಫಲವಾಗಿ ನಮ್ಮೆಲ್ಲರಿಗೂ ನಿರಾಸೆಯಾಗಿದ್ದ
ಈಗ ನಿನ್ನ ಆಗಮನದಿಂದ ಮತ್ತೆ ಮತ್ತೆ ನವಚೇತನ ತುಂಬಿತು. ಹೌದು ಮಾವ, ಪಾಂಡವರ ಸಂದೇಶವನ್ನು ಸಭೆಗೆ ಪ್ರಕಟಿಸಿ. ಅಗತ್ಯವಾಗಿ ಪರಮ ಪೂಜ್ಯರಾದ ಆಚಾರ್ಯರೇ, ಸರ್ವಗುಣ ಸಂಪನ್ನರಾದ ಸಭಾಭೂಷಿತ ಕೌರವ ಪಕ್ಷಿ ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ನಿರ್ವಿಘ್ನವಾಗಿ ಮುಗಿಸಿಕೊಂಡು ಬಂದು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಗಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡಿದ್ದೇವೆ. ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲತಕ್ಕ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದ್ರೆ, ಪಾಂಡವರ ವಿನಯವಚನಗಳನ್ನು ಕೇಳಿದಿರ. ಧೃತರಾಷ್ಟ್ರರು ಬಾಲ್ಯದಿಂದಲೂ ತೋರಿದ ದೀರ್ಘವಾದ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ಮಧುರ ಬಾಂಧವ್ಯ ಬೆಳೆಸಲು ಸಿದ್ಧರಿದ್ದಾರೆ. ರಾಜ್ಞರಾದ ತಾವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮುಂತಾದ ನಿರ್ಲಕ್ಷ್ಯ ಭಾವಗಳನ್ನು ತ್ಯಜಿಸಿ ಶಾಂತಿಯನ್ನು ಬಯಸುವ ಪಾಂಡುನಂದನ ಮನೋಭಿಷ್ಟೆಗೆ ಸ್ಪಂದಿಸಿ ಶಾಂತಿಗೆ ಪ್ರಯತ್ನಿಸಿ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರ ಭರತ ಭೂಮಿಗೆ ಸ್ವತಂತ್ರ ಗುರುಕುಲಕ್ಕೆ ಗುರು ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅರಸು ಕುಲ ಧರ್ಮ ನಶಿಸಿದೆ ಧರಣಿಯ ಆಳಿದವರೆಲ್ಲ ಮರಳಿ ಬರರೋ. ಧೃತರಾಷ್ಟ್ರ ರಾಜೇಂದ್ರ, ಕುರುಪಾಂಡವರ ಮಧ್ಯೆ ಹುಟ್ಟಿರುವ ಈ ಘೋರ ಆಪತ್ತನ್ನು ಉದಾಸೀನ ಮಾಡಿದ್ದೇ ಆದರೆ ಸಮಸ್ತ ಭೂಮಂಡಲವೇ ವಿಧ್ವಂಸಗೊಳಿಸಿಬಿಡುತ್ತದೆ. ಕುರುಪಾಂಡವರ ಮಧ್ಯೆ ಹುಟ್ಟಿರುವ ಈ ಘೋರ ಆಪತ್ತನ್ನು ಶಮನ ಮಾಡಿ ಶಾಂತಿ ಸ್ಥಾಪನೆಯಾಗಬೇಕಾದರೆ ನೀನು ನಿನ್ನ ಮಕ್ಕಳನ್ನು ನಾನು ಪಾಂಡವರನ್ನು ನಿಯಂತ್ರಿಸಿ
ಉಭಯ ಪಕ್ಷದಲ್ಲಿ ಶಾಂತಿ ಉಂಟಾಗಿ ಪಾಂಡವರು ನಿಮಗೆ ಸಹಾನುಭೂತರಾಗಿ ನಿಲ್ಲುವರು. ಪಾಂಡವರಿಂದ ಸಂರಕ್ಷಿತನಾದ ನೀನು ಧರ್ಮಾರ್ಥಗಳನ್ನು ಸಾಧಿಸಿ ವಿಜೃಂಭಿಸುವೆ. ಧೃತರಾಷ್ಟ್ರ ರಾಜೇಂದ್ರ, ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೊತ್ತ ನೀವು ಈಗ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ಆಲಿಸಿದರಲ್ಲವೇ? ಇದೀಗ ಸುಸಮಯ. ನೀವು ನೀಡುವ ತೀರ್ಪು ನ್ಯಾಯಬದ್ಧವಾಗಿ ಶಾಂತಿ ಸ್ಥಾಪನೆಗೆ ನಾಂದಿ. ಶ್ರೀಕೃಷ್ಣ ಪರಮಾತ್ಮನ ಸಂದೇಶ, ಪಿತಾಮಹ ಭೀಷ್ಮರ ಆದೇಶ, ಗುರು ದ್ರೋಣರ ಉದ್ದೇಶ ಹಾಗೂ ವಿದುರನ ಸಲಹೆ ಹಾಗೂ ನನ್ನ ಅಭಿಮತವೂ ಒಂದೇ ಆಗಿರುವುದರಿಂದ ಧೂರ್ತರ ಮಾತಿಗೆ ಕಿವಿ ಕೊಡಬೇಡ. ಆ ಪಾಂಡವರನ್ನು ಆಧರಿಸು. ಪಾಂಡವರು ನೀವು ಸಹೋದರರಲ್ಲವೇ? ಈ ವಿರೋಧವೇಕೆ? ಈ ಸೇಡು ಧೋರಣೆ ಇದು ನಿನಗೆ ತರವಲ್ಲ. ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ಪುರಸ್ಕರಿಸು. ಮುಗೀತೆ ನಿಮ್ಮ ಸಲಹೆ ಹಿತೈಷಿಗಳ ಮಹಾಪುರ. ಪಾಂಡವರು ನಮಗೆ ಸಹೋದರರೇ, ಪ್ರತಿಷ್ಠಿತ ಚಂದ್ರವಂಶದ ಸಂತತಿಗಳೇ ಅವರು. ಛೀ! ಪಾಪಿಷ್ಟ ಜನ್ಮ ವೃತ್ತಾಂತದ ಪಾಪಿಷ್ಟ ವೃತ್ತಗಳು. ಸುಯೋಧನ, ಪಾಂಡುನಂದನರ ಬಗ್ಗೆ ಈ ಅಸೂಯೆ ನಿನಗೆ ತರವಲ್ಲ. ಸುಯೋಧನ, ಶಾಂತಿ ಸಾರು ಮಗನೇ, ಶಾಂತಿ ಸಾರು. ಸುಯೋಧನ, ದುಡುಕಬೇಡ, ಆಲೋಚಿಸು. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಕು. ಸುಖ ಸಂಪತ್ತುಗಳು ಯಾವಾಗಲೂ ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನೂ ನೀನೇ ನಡೆಸು. ನಿನ್ನ ಇಚ್ಛೆದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ನಿನ್ನ ವಾಗ್ದಾನ ಉಳಿಸು. ಮುಕುಂದ, ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಧೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮನಸ್ಸಿನಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗವಾಗಿ ಸಂಧ್ಯ ವಿಚಾರವನ್ನು ಪ್ರಸ್ತಾಪಿಸುತ್ತಿರುವ ನಿನ್ನ ಅಂತರಂಗವನ್ನು ಅರಿಯದ ಅವಿವೇಕಿ ಎಂದು ಭಾವಿಸುತ್ತೀಯ. ಇದು ಶುದ್ಧ ಕ್ಷತ್ರಿಯನ ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಭರತಖಂಡವ ಜೈ ಅರುಷನಿಂ ಕುಲವ ಪರಿಪಾಲಿಸುತ್ತಿರುವ ಜನಗದ ಸಾಗಿ ಭಂಡವಿ ಮನಗುಂಡಿಗೆಯ ಸೀಳಲು ಸದೆ ಬಡಿಯಬೇಕೆಂದನಲ್ಲವೇ ಆ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ.
ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಪಾಕ. ದುರ್ಯೋಧನ ದುಶ್ಯಾಸನರನ್ನು ಸದೆಬಡಿದು ಭಾರತ ವರ್ಷದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಹಾಡಿಸುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಗ್ರಹ. ನಾವೇ ಜಯಶೀಲರು, ನಾವೇ ಧರ್ಮಿಷ್ಠರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಕೃಷ್ಣ, ನೀವಾರು ಏನೇ ಹೇಳಿದರು ಏ ದುರ್ಯೋಧನನ ನಿರ್ಧಾರ ಚಲಿಸಲಾಗದು. ಅಗ್ರಜನ ಅಚಲ ನಿರ್ಧಾರಕ್ಕೆ ಅನುಜರೆಲ್ಲರ ಪ್ರಚಂಡ ಬೆಂಬಲ. ಕೃಷ್ಣ, ಈ ಕುರು ಸೋದರ ಹೃದಯದಲ್ಲಿ ಪ್ರಜ್ವಲಿಸಿರೋ ಕೋಪ ಜ್ವಾಲೆಯು ಎಂತ ಯುದ್ಧ ಬೇರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಶಾಂತವಾಗುವುದಿಲ್ಲ. ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಕಡುಗೊಲೆಗಳು ನಾವೆಂದು ತಿಳಿ. ದುಡುಕದಿರು ದುಶ್ಯಾಸನ. ರಣರಂಗದಲ್ಲಿ ನಿನ್ನ ಗುಂಡಿಗೆಯನ್ನು ಬಗೆದು ಚೆಲ್ಲಿ ನಿನ್ನ ಬಿಸಿನತ್ತರ ಪಾನ ಮಾಡಲು ಕಾತುರದಿ ಕಾದೆವನು ಪವನಸುತ ಋಕೋದರ. ಋಕೋದನ ಹೃದಯ ವೇದಿಕೆಯನ್ನು ಪರಿದಪ್ಪಳಿಸಿ ರಣರಂಗದ ಮಹಾಮಾರಿಗೆ ಔತಣವಿತ್ತು. ಕಾಲನಾಲಯಕ್ಕೆ ಕಳಿಸಲು ಸಿದ್ಧರಾಗಿ ನಿಂತಿದ್ದಾರೆ ಗಾಂಧಾರಿಸುತ್ತ ಈ ದುಶ್ಯಾಸನ. ಬಲೇ ದುಶ್ಯಾಸನ ಬಲೇ. ಈ ಋಕೋದನ ಶಕ್ತಿ ಸಾಮರ್ಥ್ಯಗಳು ಪ್ರಬುದ್ಧವೆಂದು ಪರಿಗಣಿಸಿದ ಪಾಂಡವರ ರಾಯಭಾರಿಗೆ ಸಮಂಜಿತವಾದ ಉತ್ತರವನ್ನಿತ್ತು ನಿನ್ನ ದೃಢ ಕನಕವನ್ನು ಪ್ರಕಟಿಸಿಕೊಂಡೆ. ಕರ್ಣ, ಇನ್ನು ಮುಂದೆ ನಿನ್ನ ಅಭಿಪ್ರಾಯ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೀರಿಯಾದ ಅರ್ಜುನನ ಮೇಲೆ ನನ್ನ ಹಾಗೆಯೂ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆ ವರ್ತಿಸಿದೆಯಾ? ಪರಮಾತ್ಮ, ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ನಿನ್ನ ಧರ್ಮಕ್ಕಿಂತ ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ನನ್ನ ತನುಮನವನ್ನು ಅರ್ಪಿಸಲು ಸದಾ ಸಿದ್ಧನಾಗಿರುವ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಅಂಗಾಧಿಪತಿ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಗಂಟಲು ಬಿರಿದಂತಾಯಿತು. ಕೃಷ್ಣ ಮನವರಿಕೆ ಆಯಿತೆ. ಕೌರವರ ಪಾಳ್ಯದವರ ನಿಷ್ಠೆ ಅವರ ಅನಿಷ್ಠೆ. ಕೌರವನ ಅಭಿಷ್ಟೇ ಯುದ್ಧವೇ ಆದರೆ ಅದು ಅಗತ್ಯವಾಗಿ ಜರುಗುವುದು ಸೌಬಲ ರಾಜ. ಆದರೆ ಸಂಭವಿಸಲಿರುವ ದುರಂತಗಳಿಗೆ ನೀನಾಗುವೆ ಕಾರಣಕರ್ತ. ನನ್ನನ್ನೇಕೆ ಕಾರಣಕರ್ತನಂದೇಳುವೆ ಇದು ನಂದನ? ನನ್ನನ್ನೇಕೆ ಕಾರಣಕರ್ತನಂದೇಳುವೆ ಇದು ನಂದನ? ಇದಕ್ಕೆಲ್ಲ ನಡೆಸುವ ಸೂತ್ರಧಾರನು ನೀನಲ್ಲವೇ? ದುರ್ಯೋಧನ, ರಾಜಲೋಭದಿಂದ ಕರ್ಣಗಳು ಸ್ತಬ್ಧವಾಗಿ ಯೌವನ ಮದದಿಂದ ಗರ್ಭಿತನಾದವನಿಗೆ ಈ ತೋಪದೇಶಗಳು. ಒಮ್ಮೆ ಯೋಚಿಸಿ ನೋಡಿ, ದುಡುಕಬೇಕು. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದಬೇಕು. ಈ ವಿಸ್ತಾರವಾದ ಸಾಮ್ರಾಜ್ಯವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದಲ್ಲದೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿ ನಿನ್ನನ್ನು ಯುವರಾಜನೆಂದೇ ಸನ್ಮಾನಿಸುವರು. ಶಾಂತಿಯನ್ನು ಬಯಸುತ್ತಿರುವ ಪಾಂಡವರ ಮನೋಭಿಷ್ಠೆಗೆ ಸ್ಪಂದಿಸಿ ಸಮಾನ ಭಾವದಿಂದ ಪ್ರಜಾಪಾಲನ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾದ. ಇದರಿಂದ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸಿ ಮಾನವ ಲೋಕದ ಆದರ್ಶ ನರಪತಿ ಎಂಬ ಕೀರ್ತಿಗೆ ಪಾತ್ರನಾದ. ಕೃಷ್ಣ, ಮಾನವ ಲೋಕದಲ್ಲಿ ಆದರ್ಶ ನರಪತಿ ಎಂದು ಹೊಗಳಿಸಿಕೊಳ್ಳುವುದಕ್ಕಿಂತ ಕ್ಷಾತ್ರ ಧರ್ಮವನ್ನು ಪಾಲಿಸಿ ರಣರಂಗದಲ್ಲಿ ಹೋರಾಡಿ ಪಡೆಯುವುದರಲ್ಲಿ ಶಾಶ್ವತ ಕೀರ್ತಿ ಇದೆ. ದುರ್ಯೋಧನ, ಭಾರತ ಭೂಮಿ ಸಜೇಶಿ ದುರಾಶ, ಭಾರತ ಭೂಮಿ
ಸಜೇಶಿ ದುರಾಶ ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜೇಶಿ ದುರಾಶ ಜಶಿ ದುರಾಶ ಕರೆಸಿ ಗಣಿ ಅನುಜಾತರ ಕರೆಸಿ ಗಣಿ ಅನುಜಾತರ ದರೆ ನಿಂತು ಕಾಟಿ ಪಡೆ ಸುಖಿಯಾಗುತ್ತೀರ ದರೆ ನಿಂತು ಕಾಟಿ ಪಡೆ ಸುಖಿಯಾಗುತ್ತೀರ ಭೈರವನೇ ನೀನೇ ಸೈರನೆಯ ತಾಳೈ ಭೈರವನೇ ನೀನೇ ಸೈರನೆಯ ತಾಳೈ ಬಾಳೆ ಬಲು ಧರ್ಮನಂದ ಸುಂದರ ಜನ್ಮ ಕರ್ಮ ಬಂದು ವರದನಂದನೆ ಹೊರೆ ದರೆಯ ಭಾರತ ಭೂಮಿ ಸಜೇಶಿ ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ದುರ್ಯೋಧನ, ಒಮ್ಮೆ ದೃಷ್ಟಿಸಿ ನೋಡು. ನಿನ್ನ ಗುರು ಹಿರಿಯರನ್ನು, ನಿನ್ನ ಸಹೋದರನ್ನು, ನಿನ್ನ ಬಂಧುಗಳನ್ನು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುವಂಶವನ್ನೇಕೆ ಧ್ವಂಸ ಮಾಡಲು ಹೊರಟು? ನಿನ್ನ ವಿನಾಶವನ್ನು ನೀನೇ ಬಯಸಿ ಆಹ್ವಾನಿಸಬೇಡ ಕುರುಕುಲಕ್ಕೆ ಅಮಂಗಳವನ್ನು. ನೀನು ಅಪೇಕ್ಷಿಸುತ್ತಿರುವುದು ಕೇವಲ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಛಲದಂಕಮಲ್ಲ, ರಣರಂಗ ದುರಂದರ. ಏ ಕೌರವೇಶ್ವರನಿಗೆ ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಕೌಂತೆಯರ ಕರದೋಳ್ ಹಸುವಿದ್ದೊಡೆ ಕದನ ರಂಗದಲ್ಲಿ ಕಾದಾಡಲೈ ಕೃಷ್ಣ. ಕೌಂತೆಯರ ಕರದೋಳ್ ಹಸುವಿದ್ದೊಡೆ ಕದನ ರಂಗದಲ್ಲಿ ಕಾದಾಡಲೈ ಕೃಷ್ಣ. ಕರಚಾಚಿ ಕೃಪಾ ಭಿಕ್ಷೆಯಂ ಕರಚಾಚಿ ಕೃಪಾ ಭಿಕ್ಷೆಯಂ ಕೇಳ್ದೊಡೆ ಕರಚಾಚಿ ಕೃಪಾ ಭಿಕ್ಷೆಯಂ ಕೇಳ್ದೊಡೆ ಕೊಡನೆಂಬ ಛಲದಿಂದ ಕದಲನಿ ಕೌರವೇಶ ಛಾತ್ರಕುಲ ಪುಂಗವ ಛಲದೋಳ್ ಛಲದಂಕಮಲ್ಲ. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನಿಗೆ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲ. ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವ ಅಧಿಕಾರ ಕ್ಷಾತ್ರ ಧರ್ಮವನ್ನು ಪಾಲಿಸುವ ಕ್ಷತ್ರಿಯರಿಗೆ, ಪರಂತು ಆ ಹೇಳಿ ಪಾಂಡವರಿಗಲ್ಲ. ಧರ್ಮವೀರುಗಳಾದ ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ದುರ್ಯೋಧನ, ಭೀಷ್ಮ, ದ್ರೋಣ, ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆಯಲ್ಲ, ಸತ್ಯ. ಈಗಲೂ ಸಮಯವಿದೆ. ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಸಲ್ಲತಕ್ಕ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಅಸಂಭವ. ಅರ್ಧ ರಾಜ್ಯವನ್ನು ಕೊಡಲು ನಿನಗೆ ಧರ್ಮಸಮ್ಮತವಿಲ್ಲದಿದ್ದರೆ 5 ಗ್ರಾಮಗಳನ್ನು ಕೊಟ್ಟು ಯುಧಿಷ್ಠಿರನ ಧರ್ಮಸಮ್ಮತವಾದ ಬೇಡಿಕೆಯನ್ನು ಈಡೇರಿಸಿ ಛಲವನ್ನು ತೊರೆದು ಧರ್ಮಿಷ್ಠನಾಗು. ಕೃಷ್ಣ, 5 ಗ್ರಾಮಗಳನ್ನಲ್ಲ, ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುತ್ತದೆ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ನಮ್ಮೊಡನೆ ಹೋರಾಡಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಆ ಹೇಡಿ ಪಾಂಡವರಿಗೆ
ಇದೇ ನನ್ನ ಅಂತಿಮ ಸಂದೇಶ. ಹೋಗು, ಆ ಹೇಡಿ ಪಾಂಡವರಿಗೆ ನನ್ನ ಸಂದೇಶವನ್ನು ಬಿತ್ತರಿಸಿ ಯುದ್ಧಕ್ಕೆ ಹುರಿದಂಬಿಸು. ಕಡೆಗೂ ನನ್ನ ಮಾತುಗಳನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ. ಧೃತರಾಷ್ಟ್ರ ರಾಜೇಂದ್ರ ಮದೋನ್ಮತ್ತನಾದ ದುರ್ಯೋಧನನು ಸಂಧಾನ ತಿರಸ್ಕರಿಸಿ ಯುದ್ಧಕ್ಕೆ ಆಹ್ವಾನ ನೀಡುತ್ತಿರುವುದು ಸೂಕ್ತವಲ್ಲ. ಇದರಿಂದ ಭರತ ವರ್ಷದಲ್ಲಿ ಧೀರ ರಕ್ತಪಾತವಾಗಿ ಇಡೀ ಕುರುವಂಶವೇ ನಾಶವಾಗುವುದು. ಇದನ್ನು ತಪ್ಪಿಸುವ ಇಚ್ಛೆ ನಿನಗಿದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿಗಳನ್ನು ಬಂಧಿಸಿ ಪಾಂಡವರೊಡನೆ ಸಂಧಿ ಮಾಡು. ಇಲ್ಲವಾದರೆ ಮಹಾಸಂಗ್ರಾಮವು ಅನಿವಾರ್ಯ. ಅಸಂಭವ. ಸಂಧಿ ಮಾಡಿಕೊಳ್ಳಲು ಅವರ್ಯಾರು, ಬೇಡಲು ನೀನ್ಯಾರು? ಸಮರವೇ ನನ್ನ ಅಂತಿಮ ನಿರ್ಧಾರ. ಜಗತ್ತೇ ಪ್ರತಿಭಟಿಸಿದರು ಏ ಕೌರವೇಶ್ವರನ ನಿರ್ಧಾರ ಅಚಲ. ದೂತನಾಗಿ ಬಂದಿರುವ ನೀನು ನಿನ್ನ ದೂತತ್ವವನ್ನೇ ಮರೆತು ವರ್ತಿಸುತ್ತಿರುವ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಿನ್ನನ್ನು ಅದ್ಭುತವಾಗಿಯೇ ಸತ್ಕರಿಸಬೇಕು. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸು ಈ ಉರಿ ಬಿಸಿಲ ತಾಪಕ್ಕೆ ಶರಣದಿಯು ಬಂದುದೇ. ಉರಿ ಬಿಸಿಲ ತಾಪಕ್ಕೆ ಶರಣದಿಯು ಬಂದುದೇ. ಹರಿವಾಳ್ವ ಗರ್ಜನೆಗೆ ಕೇಸರಿಯೊಂದಿದೆ. ಸೂರ್ಯ ಸೋರಿಯ ಮಳೆಗೆ ಕಾಲಿಚ್ಚು ಹಾರುವುದೇ. ಧರಿಸಿರುವ ಚಕ್ರವು ನಿನ್ನ ಕೋಟಿ ದುರ್ಯೋಧನನು ಅಥರಾಗುವರು ಬರುದೇ. ಮಾತೇಕೋ ಪಶು ಕಾಯುವ ಕೃಷ್ಣ. ಬೆದರಿಕೆಯ ಮಾತೇಕೋ ಪಶು ಕಾಯುವ ಕೃಷ್ಣ. ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ. ಬೆಣ್ಣೆ ಮುದ್ದೆಗಳೆಲ್ಲ ರಾಜ್ಯವಿದು ಕೇಳು. ಸುಲಭದಲ್ಲಿ ಸದೆ ಬಡಿವೆ ಪಾಂಡವರಲ್ಲಿ ಕೇಳು. ನಿನ್ನ ಆಡಲಿರುಳಿಗೆ ಹೆದರುವನೆ ಈ ಸಾರ್ವಭೌಮ. ದುಶ್ಯಾಸನ, ಬಂಧಿಸು ಈ ಕೊಲ್ಲನನ್ನು. ಯಾರನ್ನು ಬಂಧಿಸುವರು? ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಚಾಮರದಿಂದ ಗಾಳಿಯನ್ನು, ಅರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿ ಇಚ್ಛಿಸುವರ. ಈಗ ಬಂಧಿಸಿರಿ ನನ್ನನ್ನು. ಶಾಂತನಾಗುತ್ತದೆ, ಶಾಂತನಾಗುತ್ತದೆ, ಶಾಂತನಾಗುತ್ತದೆ. ರಾಯವ ದೂತನಾಗಿ ಬಂದವನನ್ನು ಬಂಧಿಸಲು ಆದೇಶಿಸಿದ ನಿಕೃಷ್ಟರು ಈ ನನ್ನ ಸುತರು. ರಾಯಭಾರಿಯಾಗಿ ಬಂದವನನ್ನು ಗೌರವಿಸಬೇಕೆಂಬ ಕನಿಷ್ಠ ಜ್ಞಾನವಿಲ್ಲದ ಅಜ್ಞಾನಿಗಳು ಇವರು. ಸಂದೇಶವನ್ನು ಉತ್ಪ್ರೇಕ್ಷಿಸಿ ಸಮರವನ್ನೇ ಆಹ್ವಾನಿಸುವವರಿಗೆ ಅವಸಾನವೇ ಅಲ್ಲವೇ ಮುಕುಂದ? ಮುಕುಂದ, ಮಾಧವ, ನನ್ನದೊಂದು ಬೇಡಿಕೆ ಮುಕುಂದ. ಏನದು? ಕೃಷ್ಣ, ನಿನ್ನ ದಿವ್ಯ ರೂಪವನ್ನು ನೋಡಬೇಕೆಂಬ ಹಂಬಲ. ಕೃಷ್ಣ, ಒಂದೇ ಒಂದು ಬಾರಿ ನನಗೆ ದೃಷ್ಟಿ ಇತ್ತು. ನಿನ್ನ ಮಂಗಳ ರೂಪವನ್ನು ತೋರಿಸಲಾರಯ್ಯ ಕೃಷ್ಣ. ಮುಕುಂದ, ಎಂತಹ ಸೌಮ್ಯ ರೂಪವಯ್ಯ
ಅಂಧನಾಗಿ ಜನಿಸಿದ್ದರು ನಿನ್ನ ದಿವ್ಯ ರೂಪವನ್ನು ನೋಡಿದ ನನ್ನ ಜನ್ಮ ಪಾವನವಾಯಿತು ಕೃಷ್ಣ, ಪಾವನವಾಯಿತು. ಮುಕುಂದ, ನಿನ್ನನ್ನು ನೋಡಿದ ಕಣ್ಣುಗಳು ಬೇರೆ ಏನನ್ನೂ ನೋಡಲು ಅಪೇಕ್ಷಿಸುವುದಿಲ್ಲ. ಈ ನಿನ್ನ ದಿವ್ಯ ದೃಷ್ಟಿಯೇ ನನ್ನ ಕಣ್ಣುಗಳಲ್ಲಿ ಶಾಶ್ವತವಾಗಿ ಉಳಿಯಿತು. ಉಪಸಂಹರಿಸು ದೇವಾ, ನೀನಿತ್ತ ಈ ದೃಷ್ಟಿ ಜ್ಯೋತಿಯನ್ನು ಉಪಸಂಹರಿಸು. ಸುತರನ್ನು ಅಂಕೆಯಲ್ಲಿಡದಂತ ಅಸಮರ್ಥನಾದ ನನಗೆ ಅಂಧತ್ವವೇ ಶಾಶ್ವತ, ಅಂಧತ್ವವೇ ಶಾಶ್ವತ. ಯುಧಿಷ್ಠಿರನ ಅಪೇಕ್ಷೆಯಂತೆ ಕುರುಪಾಂಡವರ ಮಧ್ಯೆ ಸಂಧಿಗೆ ಪ್ರಯತ್ನಿಸಿದನಾದನು. ದುರಂಕಾರಿಯಾದ ದುರ್ಯೋಧನ ದುಡುಕತನದಿಂದ ಸಂಧಾನ ವಿಫಲವಾಗಿ ಮಹಾಸಂಗ್ರಾಮವೇ ನಿಶ್ಚಯವಾಯಿತು. ಮಹಾಸಂಗ್ರಾಮವೇ ನಿಶ್ಚಯವಾಯಿತು. ಶ್ರೀಕೃಷ್ಣ ಪರಮಾತ್ಮನ ದಯದಿಂದ, ನಮ್ಮ ಪೂಜ್ಯ ತಂದೆ ತಾಯಿಗಳ ಆಶೀರ್ವಾದದಿಂದ ನಮ್ಮಿಬ್ಬರ ವಿವಾಹವೂ ಆಯಿತು. ನಮ್ಮ ಬದುಕಿರುವ ಕಸ್ಟಮ್ ಪರಂಪರೆಗಳು ದೂರವಾದವು. ನಿನ್ನಂತಹ ಸೌಂದರ್ಯದಲ್ಲಿ ಪಡೆದ ನಾನೇ ಭಾಗ್ಯಶಾಲಿ. ಮೈ ಮನಸ್ಸು ಅದುರಾಗಿ
ಮನಸ್ಸು ಹಗುರಾಗಿದೆ. ಅರಳಿದ ಪರಿಮಳ ಸುವಾಸನೆಯೊಂದಿಗೆ ಕೆಂದಾವರೆಯ ಸುಮಕಿರಣ ಹರಳಿ ನವ ತರುಣಿಯ ಪ್ರೇಮ ಉಲ್ಲಾಸವನ್ನು ತಂದು ನಿಂತಿದ್ದಾಳೆ ನನ್ನ ಪ್ರಿಯ ಭಾಷಿಣಿ ಉತ್ತರ. ಇವಳು ಎಂತಹ ಸೌಂದರ್ಯವತಿ! ಹೌದೇ? ಇತ್ತು ನೋಡು, ಈ ಉದ್ಯಾನವನವು ನಮ್ಮ ಔತಣಕ್ಕಿರುವ ದಾನವನವು. ಈ ಹೂವುಗಳ ರಾಶಿಯಿಂದ ಹೊರಗೆ ನಿಂತಿರುವ ಮಂದಾರ ಹೂವು ನೀನು. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾರನ್ನ ಪ್ರೇಮದ ಸುಮರಾಣಿ ಪ್ರೇಮದ ಸುಮರ
ಓಡಿ ಬಾ ನನ್ನೊಲವೇ ಓಡಿ ಬಾ ಕಣ್ಣು ಕಮಲಗಳು ಉರುಳು ತುಂಬಿಗಳು ನಾಚಿಕವು ಸಂಜೆಯೋ ನೀನಗಲು ಮನವೋ ಈ ಕಣ್ಣು ಕಮಲಗಳು ಉಂಗುರುಳು ತುಂಬಿಗಳು ನಾಚಿಕವು ಸಂಪಿಗೆಯೋ ನೀನಗಲು ಮನವೋ ಆಲಂಗಿಸೋ ಪ್ರೇತಿಸೋ ಆಲಂಗಿಸೋ ಪ್ರೇತಿಸೋ ಹೃದಯ ಮಂದಾರ ಪ್ರೇಮದ ನನ್ನೊಲವೇ ಓಡಿ ಬಾ ನಿನ್ನಂತ ಅಂದವ ನಾನೆಂದು ಬಂದೆನೋ ನಿಜವನ್ನ ಹೇಳುವೆ ನನ್ನ ಪ್ರಾಣವೇ ನಿನ್ನಂತ ಅಂದವ ನಾನೆಂದು ಬಂದೆನೋ ನಿಜವನ್ನ ಹೇಳುವೆ ನನ್ನ ಪ್ರಾಣವೇ ಆಲಂಗಿಸೋ ಪ್ರೇತಿಸೋ ಹೃದಯ ರಾಣಿ ಆಲಂಗಿಸೋ ಪ್ರೇತಿಸೋ ಹೃದಯ ರಾಣಿ ಮಂದಾರ ಪ್ರೇಮದ ಸುಂದರ ನನ್ನೊಲವೇ ಓಡಿ ಬಾ ಓಡಿ ಬಾ
ನಲಿಯುತ್ತಾ ನಾನು ನಿನಗೆ ಗಾನವನ್ನಾಡಲೇ ಗಾನಕ್ಕೆ ಹೋಗಿನೇ ಗಾನಕೋಗಿಲೆ ನಿನಗೆ ಏನ ಹೇಳಲೇ ನಿನಗೆ ಏನ ಹೇಳಲೇ ಗಾನಕೋಗಿಲೆ ನಿನಗೆ ಏನ ಹೇಳಲೇ ಕೋಗಿಲೆ ನಿನಗೆ ಏನ ಹೇಳಲೇ ಗಾನ ಸಾಮ್ರಾಜ್ಯನ ಜನೋ ಪ್ರೇಮ ಸಾಮ್ರಾಜ್ಯದ ಪ್ರಾಣಿಯೋ ಕೊನೆಸದೆ ನಲಿಸದೆ ಆಡಿನಿಂದಲೇ ಕೊನೆಸದೆ ನಲಿಸದೆ ಆಡಿನಿಂದಲೇ ಗಜನಿಂದ ಕಾಲಿನಲ್ಲಿ ಕಲ್ಲುಗಲ್ಲೆಂದಿದರು ಕಲ್ಲುಗಲ್ಲೆಂದಿದರು ನಗದಲ್ಲಿ ಸಂಗಮದೆ ಆನಂದದ ಗೋಪಾಲ ಗಾನ ಕೋಗಿಲೆ